ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಹುದ್ದೆಗಳ ಒಂದು ಅಪ್ಡೇಟ್ ಬಂದಿದೆ. ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ನೇರ ನೇಮಕಾತಿ ಹುದ್ದೆಗಳನ್ನು ಒಂದು ಭರ್ತಿ ಮಾಡುವ ಕುರಿತು ಒಂದು ಏನು ಮಾಡಿದಪ್ಪ, ಪೊಲೀಸ್ ಇಲಾಖೆಯಲ್ಲಿ ಯಾವ ಯಾವ ಇಲಾಖೆಯಲ್ಲಿ ಮತ್ತು ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳು ಎಷ್ಟು ಮತ್ತು ಎಚ್ ಕೆ ವಿಭಾಗಕ್ಕೆ ಎಷ್ಟು, ನಾನ್ ಎಚ್ ಕೆ ವಿಭಾಗಕ್ಕೆ ಎಷ್ಟು, ಅದರ ಬಗ್ಗೆ ಹುದ್ದೆಗಳು ಡಿವೈಡ್ ಮಾಡ್ತಾ ಹೋಗಿದೆ. ನಾವು ನೋಡ್ಬೋದು, ಫಸ್ಟ್ ಎಚ್ ಕೆ ವಿಭಾಗ ಅಂತಂದರೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತೀವಿ. ಆ ಹುದ್ದೆಗಳು ಸಂಖ್ಯೆ ಸಪ್ರೇಟ್ ಆಗಿ ಇಲ್ಲಿ ಏನು ಮಾಡಿದರೆ ಮೆನ್ಷನ್ ಮಾಡಿದ್ದಾರೆ ಅಪ್ಡೇಟ್ನಲ್ಲಿ. ನಾನ್ ಎಚ್ ಕೆ ಅಂತಂದರೆ ಏನಪ್ಪ, ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದಿರ್ತಕ್ಕಂಥ ಪ್ರದೇಶಗಳಿಗೆ ನಾನ್ ಎಚ್ ಕೆ ಅಂತೀವಿ, ಅಥವಾ ಹೈದರಾಬಾದ್ ಕರ್ನಾಟಕ ಅಂತೀವಿ. ನೋಡ್ಬೋದು, ಟೋಟಲ್ ಹುದ್ದೆಗಳು ಅದಾವಲ್ಲಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಹುದ್ದೆಗಳದಾವು. ಇಲ್ಲಿ ಹುದ್ದೆಗಳ ಹೆಸರು ಯಾವ್ಯಾವ ಹುದ್ದೆಗಳು ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳು ಅಲ್ಲಿ ಇಲಾಖೆಗಳು ಬರ್ತಾವು. ಸಬ್ ಇನ್ಸ್ಪೆಕ್ಟರ್, PC, ಸಿವಿಲ್, KSRP ಹುದ್ದೆಗಳು ಈ ಥರ ಬರ್ತಾವಲ್ಲ, ಆ ಹುದ್ದೆಗಳು ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಒಂದು ಮಾಹಿತಿ ಅದು ಅಪ್ಡೇಟ್ ಕೊಟ್ಟಿದೆ ಇವತ್ತು. ನೋಡ್ಬೋದು, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂದರೆ DSI ಹುದ್ದೆಗಳು ಎಷ್ಟದವು ಅನ್ನೋದ್ರ ಬಗ್ಗೆ ನಾವು ನೋಡ್ಬೋದು. ಎಚ್ ಕೆ 5 ಹುದ್ದೆಗಳು ಏನದವಪ್ಪ ಅಂತಂದರೆ ಎಚ್ ಕೆ ವಿಭಾಗದಲ್ಲಿ ಅಂದರೆ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ 5 ಆಗಿರ್ತಕ್ಕಂಥ ಹುದ್ದೆಗಳು ಇದಾವೆ. ಮತ್ತು ನಾನ್ ಎಚ್ ಕೆ ಮತ್ತು ಎಷ್ಟಪ್ಪ ಅಂದರೆ 15 ಹುದ್ದೆಗಳು ಏನು ಮಾಡಿದವು ಇದೆ. ಟೋಟಲ್ ಆಗಿರ್ತಕ್ಕಂಥವು ಆದರೆ 15 + 5 20 ಹುದ್ದೆಗಳು ಏನು ಮಾಡಿದ್ದಾವೆ DSI ಒಂದು ಇಲಾಖೆಯಲ್ಲಿ ಇವೆ. ನೋಡ್ಬೋದು, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಎಷ್ಟದವು ಹಾಗಾದರೆ, APC ಹುದ್ದೆಗಳು ಅಂತವಲ್ಲ. ಆಗ ನೋಡ್ಬೋದು, ಎಚ್ ಕೆ ವಿಭಾಗದಲ್ಲಿ 275 ಹುದ್ದೆಗಳು ಏನದವು ಖಾಲಿದವು. ಬರೀದು ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ 275 ಹುದ್ದೆಗಳು, ಮತ್ತು ನನ್ನ ಕಲ್ಯಾಣ ಕರ್ನಾಟಕ 1375 ಹುದ್ದೆಗಳದವು ಟೋಟಲ್. ಮತ್ತು ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳು APC 1650 ಹುದ್ದೆಗಳು ಏನದವಪ್ಪ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಟೋಟಲ್ ಅದರಲ್ಲಿ ಡಿವೈಡ್ ಆಗಿದ್ದವು ನೋಡ್ಬೋದು. ಮತ್ತು ಇದು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟು ಹುದ್ದೆಗಳು, ಸಿವಿಲ್ ಇರ್ತಕ್ಕಂಥ ಇದಕ್ಕೆ ಏನಂದ್ರಪ್ಪ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳ್ತಾರೆ. ಅಲ್ಲಿ ಹುದ್ದೆಗಳು ಎಚ್ ಕೆ ವಿಭಾಗಕ್ಕೆ 610 ಹುದ್ದೆಗಳು ಏನದವಪ್ಪ ಅಂದರೆ ಖಾಲಿ ಇದ್ದವು. ಮತ್ತು ನಾನ್ ಎಚ್ ಕೆ 3500 ಹುದ್ದೆಗಳು ಏನದವಪ್ಪ ಖಾಲಿ ಇದೆ. ಇವು ಡಿವೈಡ್ ಮಾಡಿದರೆ ಟೋಟಲ್ 2 ಆ್ಯಡ್ ಮಾಡಿದರೆ ಟೋಟಲ್ ಆಗಿರ್ತಕ್ಕಂಥದ್ದು ಸಿವಿಲ್ನಲ್ಲಿ 4110 ಹುದ್ದೆಗಳು ಏನದವಪ್ಪ ಅಂದರೆ ಖಾಲಿ ಇದ್ದಾವೆ. ಮತ್ತು 4ನೇದಾಗಿ ಸ್ಟೇ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಇದಾವೆ, ಅಂದರೆ KSRP ಹುದ್ದೆಗಳು ಎಷ್ಟದವು ಟೋಟಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು, ಎಚ್ ಕೆ ವಿಭಾಗಕ್ಕೆ 532 ಹುದ್ದೆಗಳದವು ಅಂದರೆ ಕಲ್ಯಾಣ ಕರ್ನಾಟಕ. ಮತ್ತು ನಾನ್ ಎಚ್ ಕೆ 1500 ಹುದ್ದೆಗಳು ಖಾಲಿ ಇದವು. ಟೋಟಲ್ 2032 ಹುದ್ದೆಗಳು ಏನದವಪ್ಪ ಅಂದರೆ ಟೋಟಲ್ ಆಗಿರ್ತಕ್ಕಂಥ KSRP ಹುದ್ದೆಗಳು ಖಾಲಿ ಇವೆ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ KSI SP ಹುದ್ದೆಗಳು 364 ಅಂದರೆ ಎಚ್ ಕೆ ವಿಭಾಗಕ್ಕೆ 364. ಬಟ್ ನಾನ್ ಎಚ್ ಕೆ ಹುದ್ದೆಗಳು ಇಲ್ಲ. ಯಾವಪ್ಪ ಅಂದರೆ KSIP ಓನ್ಲಿ ಏನಪ್ಪ ಅಂದರೆ ಎಚ್ ಕೆ ವಿಭಾಗಕ್ಕೆ ಮಾತ್ರ ಅಲ್ಲಿ ಹುದ್ದೆಗಳನ್ನು ರಿಸರ್ವೇಷನ್ ಇಟ್ಟಿದ್ದಾರೆ. ಹಾಗಾಗಿ ಅದೇ 364 ಟೋಟಲ್ ಇದೆ. ಹಾಗಾಗಿ ನೋಡ್ಬೋದು, ಯಾರ್ಯಾರು ಪೊಲೀಸ್ ಆಗಿರೋ ಇಲಾಖೆಗೆ ಓದುವ ಅಭ್ಯರ್ಥಿಗಳು ಗಮನದಲ್ಲಿಟ್ಕೊಂಡು ನೋಡಬೇಕು. ಯಾಕಂದರೆ ಫಸ್ಟ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಪ್ಡೇಟ್ ಪೊಲೀಸ್ ಇಲಾಖೆ ಅಂದರೆ ಸ್ಪೀಡ್ ಆಗಿರ್ತಕ್ಕಂಥ ಇಲಾಖೆ. ಅಲ್ಲಿ ಏನು ಮಾಡ್ತೈತೆ, ಅವು ಸರ್ಕಾರಕ್ಕೆ ಬೇಕಾಗಿರುವ ಪ್ರಮುಖವಾಗಿರ್ತಕ್ಕಂಥ ಹುದ್ದೆಗಳೇ ಇವು ಪೊಲೀಸ್ ಇಲಾಖೆಯಲ್ಲಿ. ಹಾಗಾಗಿ ಯಾರ್ಯಾರು ಅವು ಕ್ವಾಲಿಫೈ ಇದ್ರು, ಅವರು PUC ಆಗಿರ್ಬೋದು, SLC ಸಂಬಂಧಪಟ್ಟಾಗಿರ್ಬೋದು, ಮತ್ತು ಡಿಗ್ರಿ ಸಂಬಂಧಪಟ್ಟಾಗಿರ್ತಕ್ಕಂಥ PSI ಇವು ಕ್ವಾಲಿಫೈ ಬರ್ತವೆ. ಅವರು ಏನಪ್ಪ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ನೀವು ಸ್ಟಡಿ ಮಾಡಬೇಕಾಗುತ್ತದೆ. ಯಾಕಂದರೆ ಇವು ಕನ್ಫರ್ಮ್ ಈಗ ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ ಇವು ನೋಟಿಫಿಕೇಶನ್ ಕರೆಯಲೇಬೇಕು. ಹಾಗಾಗಿ ಅವರು ಏನು ಮಾಡಿದರೆ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ, ಇಷ್ಟು ಹುದ್ದೆಗಳು ಯಾರಪ್ಪ ಅಂದರೆ ಇಲಾಖಾವಾರು ಇಷ್ಟದವು ಅನ್ನೋದ್ರ ಬಗ್ಗೆ ಇದು ಮಾಹಿತಿ. ಪ್ಲಸ್ ಮತ್ತೇನಾದರೂ ಇಲಾಖೆನ ಯಾಡು ಆಗ್ಬೋದು, ನೋಟಿಫಿಕೇಶನ್ ಆಗೋಕ್ಕೆ ಮುಂಚೆನೆ ಅವರು ಹಂತವಾಗಿ ಕರೀತಾರೆ ಅನ್ನೋ ಒಂದು ಮಾಹಿತಿ ಇದೆ. ಹಾಗಾಗಿ ಒಮ್ಮೆ ಕರೆದ್ರೆ ಸೊ ನಿಮ್ಮ ಹುದ್ದೆಗಳನ್ನು ಮತ್ತು ಯಾಡಾಗುವ ಸಂಭವ ಇದೆ. ಹಾಗಾಗಿ ಈ ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರು ಅಧ್ಯಯನ ಮಾಡ್ತಿದ್ರು ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳು, ನೀವು ಏನು ಮಾಡಬೇಕು, ಈಗ ಎಫೆಕ್ಟಿವ್ ಆಗಿರ್ತಕ್ಕಂತಹ ಏನು ಮಾಡ್ಬೋದು, ಸ್ವಲ್ಪ ಅಧ್ಯಯನ ಮಾಡಬೇಕಾಗುತ್ತದೆ. ಯಾಕಂದರೆ ನೋಟಿಫಿಕೇಶನ್ ಕರೆತಲೇ ನೀವು ಓದೋಕ್ಕೆ ಪ್ರಯತ್ನ ಮಾಡಬೇಡಿ, ಈಗಿಂದ ಪ್ರಯತ್ನ ಮಾಡಿ. ಹಾಗೂ ನೀವು ಯಾರ್ಯಾರು ಈಗೆಲ್ಲ ಪ್ರಯತ್ನದ ಕಂಟಿನ್ಯೂ ಇದ್ರು ಅವರು ಸತತವಾಗಿರ್ತಕ್ಕಂಥ ನೀವು ಅಧ್ಯಯನ ಮಾಡಿ. ಮತ್ತು ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಫುಲ್ ಡೀಟೇಲ್ಸ್ ಬಿಟ್ಟರೆ ಅಂದರೆ ಇಲಾಖೆಯವರು ಕಾಸ್ಟ್ ವೈಸ್ ಏನಾರು ಬಿಟ್ಟರೆ ನಾನು ಏನಪ್ಪ ವಿವರಣೆ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಯಾರ್ಯಾರು ಪೊಲೀಸ್ ಆಗಿರ್ಬೋದು ಸಂಬಂಧಪಟ್ಟಾಗಿರ್ತಕ್ಕಂಥ ಯಾರ್ಯಾರು ಅಧ್ಯಯನ ಮಾಡ್ತಿದ್ರು ಅವರು ಈ ಚಾನಲನ್ನು ಅಂದರೆ ನಂದು ಕನ್ನಡ 49 ಯೂಟ್ಯೂಬ್ ಚಾನಲ್ನಲ್ಲಿ ಸಂಬಂಧಪಟ್ಟಾಗಿರ್ತಕ್ಕಂಥ ಮುಂದಿನ ವಿಡಿಯೋದಲ್ಲಿ ನಾನು ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿ ಆಗಿರ್ಬೋದು ಮತ್ತು ಪೊಲೀಸ್ ಸಂಬಂಧಪಟ್ಟಾಗಿರ್ತಕ್ಕಂಥ ಪೇಪರ್ ಎಲ್ಲ ಏನು ಮಾಡ್ತೀನಿ ವಿವರಣೆ ಕೊಡ್ತಾ ಹೋಗ್ತೀನಿ. ಹಾಗಾಗಿ
ಈ ಚಾನಲನ್ನು, ನಮ್ಮದು ಕನ್ನಡ 49 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.